ಬೆಂಗಳೂರಲ್ಲಿ ಅನಾಥ ವಾಹನಗಳದ್ದೇ ಕಾರುಬಾರು. ನೋ ಪಾರ್ಕಿಂಗ್ ನಲ್ಲಿ ವರ್ಷಾನುಗಟ್ಲೆಯಿಂದ ವೆಹಿಕಲ್ಗಳು ನಿಂತ್ಕೊಂಡೇ ಇದ್ದಾವೆ. ಅಂಡ್ ಈ ಡ್ರೈವ್ ಅನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಇವನ್ ಪರ್ಸನಲಿ ಈ ಡ್ರೈವ್ ನ ಅಪ್ರಿಶಿಯೇಟ್ ಮಾಡಲೇಬೇಕು. ಸಿಕ್ಕಿದ ಕಡೆ ಗಾಡಿ ನಿಲ್ಸ್ಬಿಟ್ಟು ಹೊಟ್ಟೋಗ್ಬಿಡೋದು, ಯಾರ್ದೋ ಜಾಗ ಇಷ್ಟ ಬಂದಷ್ಟೊತ್ತು ನಿಲ್ಸೋದು, ವರ್ಷಾನುಗಟ್ಲೆ ಗಾಡಿಗಳನ್ನ ನಿಲ್ಸ್ಬಿಟ್ಟು ಹೊಟ್ಟೋಗೋದು. ವಾಹನಗಳ ವಾರಸುದಾರು ಯಾರು? ತೆರವಿಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಶೇಷಾದ್ರಿಪುರದ ಲಿಂಕ್ ರಸ್ತೆಯಲ್ಲಿ ಸಾಲಾಗಿ ವೆಹಿಕಲ್ಗಳು ನಿಂತ್ಕೊಂಡಿದ್ದಾವೆ. 1 ವರ್ಷಕ್ಕೂ ಹೆಚ್ಚು ಸಮಯ ನಿಂತಲ್ಲೇ ನಿಂತಿದ್ದಾವೆ ಈ ವಾಹನಗಳು. ಹೇಳೋರಿಲ್ಲ ಕೇಳೋರಿಲ್ಲ, ಅಪ್ಪ ಇಲ್ಲ ಅಮ್ಮ ಇಲ್ಲ. ಅದಕ್ಕೆ ಕಿರಿದಾದ ರಸ್ತೆ, ಹಳೆ ವಾಹನಗಳ ಪಾರ್ಕಿಂಗು, ಟ್ರಾಫಿಕ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಅನಾಥ ವಾಹನಗಳದ್ದೇ ಕಾರ್ಬಾರು. ನೋರ್ ಪಾರ್ಕಿಂಗ್ ಅಲ್ಲಿ ವರ್ಷಗಳಿಂದಲೂ ಕೂಡ ಈ ಗಾಡಿಗಳು ಅಲ್ಲಲ್ಲೇ ನಿಂತ್ಕೊಂಡಿದ್ದಾವೆ. ಧೂಳು ಹಿಡಿದ ವಾಹನಗಳ ತೆರವಿಗೆ ಜಿಬಿಎ ಮುಂದಾಗಿದೆ. ಇದೊಂದು ಕೆಲಸ ನೋಡಿ, ಜಿಬಿಎದ ಅಪ್ರಿಶಿಯೇಟ್ ಮಾಡಲೇಬೇಕು. ಬೆಂಗಳೂರಲ್ಲಿ ಮೊದಲೇ ಟ್ರಾಫಿಕ್ ಜಾಮ್ ಆಗಿದೆ ರೀ. ಅಂತದ್ರಲ್ಲಿ ಗಾರ್ಡನ್ ಸಿಟಿ ಅಂತ ತುಂಬ್ಕೊಂಡು ಬರೀ ಗಾರ್ಬೇಜ್ಗಳನ್ನೇ ತುಂಬ್ಕೊಂಡಿದೀವಿ ನಾವು. ಸಿಕ್ಕಿದ ಕಡೆ ಗಾಡಿಗಳನ್ನ ನಿಲ್ಸಿದ್ದಾರೆ, ತೆಗಿಯಲ್ಲ. ಅದು ಯಾರ್ದು ಏನು ಅಂತ ಗೊತ್ತಿರಲ್ಲ. ಅಲ್ಲೇ ಪಂಚರ್ ಆಗಿರುತ್ತೆ, ಅಲ್ಲೇ ಟೈರ್ ಹೋಗಿರುತ್ತೆ, ಅಲ್ಲೇ ಸರ್ವಿಸ್ ಅಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಗಾಡಿಗಳು. 1 ವರ್ಷಕ್ಕೂ ಹೆಚ್ಚು ಸಮಯ ವಾಹನಗಳು ನಿಂತಲ್ಲೇ ನಿಂತ್ಕೊಂಡಿದ್ದಾವೆ. ಜನನೂ ಅರ್ಥ ಮಾಡ್ಕೋಬೇಕ್ರಿ. ಯೂಸ್ ಮಾಡೋದಾದ್ರೆ ಮನೆ ಹತ್ರ ತಗೊಂಡೋಗಿ ನಿಲ್ಸ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಮಾರ್ಬಿಡ್ಬೇಕು, ಇಲ್ಲ ಗೂಜರಿಗೆ ಹಾಕ್ಬೇಕು, ಏನಾದರೂ ಒಂದು ಕೆಲಸ ಮಾಡಬೇಕು. ಐ ಥಿಂಕ್ ಈ ಒಂದು ಡಿಸಿಷನ್ ಇದೆಯಲ್ಲ ಕೃಷ್ಣ ಬೈರೇಗೌಡರದು, ವಿ ಶುಡ್ ಅಪ್ರಿಷಿಯೇಟ್ ದಿಸ್ ಡಿಸಿಷನ್. ಯಾಕೆಂದ್ರೆ ಟ್ರಾಫಿಕ್ ಕಿರಿಕಿರಿ, ಆ ವೆಹಿಕಲ್ಗಳು ಅಲ್ಲಲ್ಲೇ ಬ್ಲಾಕ್ ಮಾಡಿಬಿಡ್ತವೆ ಜಾಗನ. ಎಲ್ಲ ಕಡೆ ಇಕ್ಕಟ್ಟು ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜುಲೈ 10ನೇ ತಾರೀಕಿಂದ ಎಲ್ಲೆಡೆ ಯಾರೆಲ್ಲ ಫುಟ್ಪಾತ್ ಆಗಿರಬಹುದು ಅಥವಾ ಬೀದಿ ಬದಿಯಲ್ಲಿ ವರ್ಷಾನುಗಟ್ಲೆ ಅಥವಾ ತಿಂಗಳಾನುಗಟ್ಲೆ ವಾಹನವನ್ನು ನಿಲ್ಲಿಸಿ ಹೋಗಿರ್ತಾರೋ ಅಂಥವರಿಗೆ ಶಾಕನ್ನು ನೀಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ವಾರ ನೋಟಿಸನ್ನು ಅಂಟಿಸಲಾಗುತ್ತೆ. ಸದ್ಯ ಬೆಂಗಳೂರಿನಾದ್ಯಂತ ಬಹುತೇಕ ಕಡೆಯಲ್ಲಿ ಈ ರೀತಿಯಲ್ಲಿ ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಮಾಲೀಕರೇ ಇಲ್ಲದಂತಹ ಅನೇಕ ಗಾಡಿಗಳು ನಿಂತಿರುವಂಥದ್ದು. ಸದ್ಯ ನಾನು ಇವಾಗ ಶೇಷಾದ್ರಿಪುರಂನ ಲಿಂಕ್ ರಸ್ತೆಯಲ್ಲಿದ್ದೀನಿ. ಈ ಒಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ವಾಹನಗಳು ನಿಂತಿದೆ ಅಂತ ಹೇಳಿ. ನೀವು ಗಮನಿಸ್ತಾ ಇರ್ಬೋದು ಕಾರಿನ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣಿನ ರಾಶಿಯಿಂದ ತುಂಬಿದೆ. ಮತ್ತೊಂದು ಭಾಗದಲ್ಲಿ ಕಾರಿನ ಬ್ಯಾನೆಟ್ ಎಲ್ಲವೂ ಕೂಡ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಈ ರೀತಿಯಲ್ಲಿ ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಯಾರೆಲ್ಲ ಕಾರನ್ನು ನಿಲ್ಲಿಸಿ ಹೋಗಿರ್ತಾರೋ ಇದರಿಂದಾಗಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಹೇಳಿ ಇವಾಗ ತಿಳಿದು ಬಂದಿರುವಂಥದ್ದು. ಹೀಗಾಗಿ ಬೆಂಗಳೂರಿನ ಸೌಂದರ್ಯಕ್ಕೂ ಕೂಡ ಈ ರೀತಿಯ ವಾಹನಗಳು ಮಾರಕ ಆಗಿದೆ. ಹೀಗಾಗಿ ಬೆಂಗಳೂರನ್ನ ಒಂದು ಸುಂದರ ನಗರವಾಗಿರಿಸಬೇಕು, ಜೊತೆಗೆ ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಮತ್ತೊಂದು ಆಟೋ ಇರುವಂತಹ ಜಾಗದ ಪರಿಸ್ಥಿತಿಯು ಕೂಡ ಈ ರೀತಿಯಲ್ಲಿ ವಾಹನವನ್ನು ನಿಲ್ಲಿಸಿ ಹೋಯ್ತು ಅಂತ ಹೇಳಿದ್ರೆ ಈ ಒಂದು ರಸ್ತೆನ ನೀವು ಗಮನಿಸ್ತಾ ಇರ್ಬೋದು ಸಂಪೂರ್ಣವಾಗಿ ಕಿರಿದಾದಂತಹ ರಸ್ತೆ. 2 ಭಾಗದಲ್ಲೂ ಏನಾದ್ರು ವೆಹಿಕಲ್ಸ್ಗಳು ಬಂತು ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಗಂಟೆಗಟ್ಟಲೆ ಇಲ್ಲಿ ಟ್ರಾಫಿಕ್ ಜಾಮಲ್ಲಿ ನಿಲ್ಲುವಂತಹ ಸ್ಥಿತಿ ಎದುರಾಗುತ್ತೆ. ಜೊತೆಗೆ ಕೇವಲ ವಾಹನ ಮಾಲೀಕರು ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಮೆಕ್ಯಾನಿಕ್ ಶಾಪ್ ಅವರು ಕೂಡ ಈ ರೀತಿಯಲ್ಲಿ ವಾಹನಗಳನ್ನ ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ನಿಲ್ಲಿಸಿ ಹೋಗ್ತಾರೆ. ಸೊ ಅವರಿಗೆ ಬೇರೆ ಕಾರ್ಯಕ್ಕೆ ತಂದು ಇಟ್ಕೊಂಡಿರ್ತಾರೆ ಅಥವಾ ರಿಪೇರಿಗೆ ಬಂದಂತಹ ಕಾರ್ಗಳನ್ನ ಈ ರೀತಿಯಲ್ಲಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಸಾರ್ವಜನಿಕರಿಗೂ ಕೂಡ ಅಕ್ಕಪಕ್ಕದಲ್ಲಿರುವಂತಹ ಜನರಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ನೀವು ಗಮನಿಸ್ತಾ ಇರ್ಬೋದು ಆ ಒಂದು ಕಾರಿನ ಮೇಲಿರುವಂತಹ ಧೂಳಾಗಿರಬಹುದು, ಮರದ ಎಲೆಯ ರಾಶಿ ಆಗಿರಬಹುದು, ಜೊತೆಗೆ ಮರದ ಕೊಂಬೆ ಬಿದ್ದು ನಿಜಕ್ಕೂ ಕೂಡ 1 ವರ್ಷಕ್ಕೂ ಅಧಿಕ ಕಾಲ ಆಗಿದೆ ಅನ್ಸತ್ತೆ. ಅದರ ಪಕ್ಕದಲ್ಲಿರುವಂತಹ ಆಟೋದ ಪರಿಸ್ಥಿತಿಯೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಕೇವಲ ಈ ಒಂದು ರಸ್ತೆಯಲ್ಲ, ಬೆಂಗಳೂರಿನಾದ್ಯಂತ ಬಹುತೇಕ ಭಾಗವಾಗಿ ಈ ರೀತಿಯಲ್ಲಿ ವ್ಯವಸ್ಥೆ ಇರುವಂತಹದ್ದು. ವಾಹನ ಸವಾರರು ಹಾಗೆ ವಾಹನದ ಮಾಲೀಕರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಕ್ರಮವನ್ನು ವಹಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಲೀಗಲ್ ರೀತಿಯಲ್ಲಿ ಅಂದರೆ ಒಂದು ರೀತಿಯಲ್ಲಿ ಏನು ಅನಧಿಕೃತವಾಗಿ ಇಲ್ಲಿ ವಾಹನವನ್ನು ನಿಲ್ಲಿಸಿ ಹೋಗೋದ್ರಿಂದ ಎಷ್ಟು ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಅಂತ ಹೇಳಿ ವಾಹನದ ಮಾಲೀಕರು ಕೂಡ ಅದನ್ನ ಅರ್ಥಕೊಳ್ಬೇಕಾಗತ್ತೆ. ಸದ್ಯ ಎಲ್ಲೆಡೆ 5 ನಗರ ಪಾಲಿಕೆಯಲ್ಲೂ ಕೂಡ ನೋಟಿಸ್ ಅಂಟಿಸುವಂತಹ ಕಾರ್ಯಗಳು ಆಗ್ತಾ ಇದೆ. 1 ವಾರದ ಬಳಿಕವೂ ಕೂಡ ಯಾವುದೇ ರೀತಿಯಲ್ಲಿ ವಾಹನ ತೆರವು ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು ವಾಹನವನ್ನು ಟೋಯಿಂಗ್ ಮಾಡಿ ಅದಾದ ನಂತರ ಹರಾಜು ಹಾಕುವಂತಹ ಪ್ರಕ್ರಿಯೆಯೂ ಕೂಡ ಇವಾಗ ನಗರಾಭಿವೃದ್ಧಿ ಇಲಾಖೆ ಜಿಬಿಎ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಹೀಗಾಗಿ ಕಾದು ನೋಡಬೇಕಾಗಿದೆ ಇಲ್ಲಿರುವಂತಹ ವಾಹನದ ಮಾಲೀಕರು ಬಂದು ಈ ಒಂದು ವಾಹನವನ್ನು ತೆರವು ಮಾಡ್ತಾರಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.